ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಜ್ಜಿಗೆ ಮೆಣಸು ಅಥವಾ ಸಂಡಿಗೆ ಮೆಣಸನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವಿಲ್ಲಿ ಗೋಕರ್ಣ ಮೆಣಸನ್ನು ತೊಗೊಂಡಿದ್ವಿ. ಇದಕ್ಕೆ ಯಾವ್ದು ಮೆಣಸಾದರೂ ತೊಗೋಬೋದು, ಬಟ್ ಈ ಮೆಣಸು ಚೆನ್ನಾಗಿರುತ್ತೆ. ಹಾಗೆ ಬೇರೆ ಖಾರ ಇರೋ ಮೆಣಸು, ಜಾಸ್ತಿ ಖಾರ ತಿನ್ನೋರಾದರೆ ಫುಲ್ ಖಾರ ಇರೋ ಮೆಣಸನ್ನು ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಇಷ್ಟು ಖಾರ ಸಾಕಾಗುತ್ತೆ, ಹಾಗಾಗಿ ನಾವು ಗೋಕರ್ಣ ಮೆಣಸನ್ನು ತೊಗೊಂಡಿದ್ದೀವಿ. ಅದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಮಧ್ಯ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಪೂರ್ತಿ ಕಟ್ ಮಾಡಬಾರ್ದು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಉಪ್ಪನ್ನು ಹಾಕ್ಕೋಬೇಕು. ನಾವು ಹುಳಿ ಹಾಗೆ ಅದರಲ್ಲಿ ಖಾರ ಇರೋದ್ರಿಂದ ಅದು ಜಾಸ್ತಿ ಉಪ್ಪನ್ನು ತಗೊಳುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸನ ತೆಗೆದುಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೋಬೇಕು. ಹಾಗೆಯೇ ಇದಕ್ಕೆ ಮಜ್ಜಿಗೆ ಕೂಡ ಸೇರಿಸ್ಕೋಬೇಕು. ಮೆಣಸು ಪೂರ್ತಿ ಮುಳುಗುವಷ್ಟು ಮಜ್ಜಿಗೆನ ಹಾಕ್ಕೋಬೇಕು. ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು ಕೂಡ ತಗೋಬೋದು. ನಾವು ಮಜ್ಜಿಗೆ ಹಾಕಿ ಮಾಡ್ಕೋತೀವಿ. ಇದು ಯಾವುದೇ ರೀತಿ ಅನ್ನ ಸಾಂಬಾರು, ಅನ್ನ ರಸಮ್ ಯಾವುದಕ್ಕಾದರೂ ಸೂಪರಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿಲು ಟೈಮಲ್ಲಿ ಈ ರೀತಿ ಮಾಡಿ ನಾವು ಒಣಸಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡ್ಬೋದು. ಹಾಗೆಯೇ ಇದನ್ನು ಒಂದು 4 ದಿನ ಆಗುವಷ್ಟು ಮಜ್ಜಿಗೆಯಲ್ಲಿ ನೆನೆಸಿಟ್ಕೋಬೇಕಾಗತ್ತೆ. ಇದನ್ನು ಡೈಲಿ ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಅದನ್ನು ಹಾಗೆ ಇಟ್ಟಿಡಬಾರ್ದು. ಮೆಣಸು ಎಲ್ಲನೂ ಮೇಲೆ ಕೆಳಗೆ ಆಗಬೇಕು. ನಾವು ಇದನ್ನು 4 ದಿನ ನೆನೆಸಾದ್ಮೇಲೆ ಅದು ಈ ರೀತಿಯಾಗಿರುತ್ತೆ. ಇದನ್ನು ಮಜ್ಜಿಗೆಯಿಂದ ಬೇರೆ ಮಾಡಿಕೊಂಡು ನಾವು ಇದನ್ನು ಬಿಸಿಲಲ್ಲಿ ಒಂದು 4 ದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನಂತರ ಅದು ಈ ರೀತಿಯಾಗಿ ಬರುತ್ತೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾವು ಇದನ್ನು ಎಣ್ಣೆಯಲ್ಲಿ ಕರ್ಕೊಂಡು ಈ ರೀತಿಯಾಗಿ ಯಾವುದಕ್ಕಾದರೂ ಊಟದ ಜೊತೆ ತಿನ್ಬೋದು. ಹಾಗೆಯೇ ರುಚಿ ಅಂತೂ ಸೂಪರಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು.